ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯಲಿದೆ ಜಿದ್ದಾಜಿದ್ದಿ. ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ಕಣಕ್ಕೆ. ಇಬ್ಬರಿಗೂ ಇವೆ ಹಲವು ಪ್ಲಸ್ ಅಂಡ್ ಮೈನಸ್. ಮಂಜುನಾಥರ ರಾಜಕೀಯ ಪ್ರವೇಶ ಸ್ವಾಗತಿಸ್ತೀನಿ. ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅಚ್ಚರಿ ಅಭ್ಯರ್ಥಿ ಅಲ್ಲ, ಅವರ ಪಾರ್ಟಿ ಸರಿಯಿಲ್ಲ ಅಂತ ಅಳಿಯ ತೀರ್ಮಾನಿಸಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಬಗ್ಗೆ ಡಿಕೆ ಸುರೇಶ್ ವ್ಯಂಗ್ಯ. ನಾಳೆ ನಾಡಿದ್ದರಲ್ಲಿ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ. ಜಾತಿ ಗಣತಿ ವರದಿ ಇತ್ತೀಚಿನ ಸಂಪುಟ ಸಭೆ ಅಜೆಂಡಾದಲ್ಲಿ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ರಾಜಕೀಯ ಶತ್ರುಗಳನ್ನ ಕಟ್ಟಿಹಾಕಲು ದೋಸ್ತಿಗಳ ತಂತ್ರಗಾರಿಕೆ. ಜೆಡಿಎಸ್ ಬಿಜೆಪಿಯಿಂದ ಜನರ ಅಭಿಪ್ರಾಯ ಸಂಗ್ರಹ. ಮೈತ್ರಿಯ ಎಫೆಕ್ಟ್ ಏನೆಂಬ ಬಗ್ಗೆ ಕಾಂಗ್ರೆಸ್ನಿಂದಲೂ ಸರ್ವೆ. ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ನಿರಾಸೆ. ಟಿಕೆಟ್ ಸಿಗದೆ ಉಭಯ ನಾಯಕರು ಕಂಗಾಲು. ತಮ್ಮ ಮುಂದಿರುವ ಆಯ್ಕೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಕೇಸರಿ ಪಡೆ ಹಿರಿಯ ನಾಯಕರು. ದಾವಣಗೆರೆಗೆ ಗಾಯತ್ರಿ ಸಿದ್ದೇಶ್ವರ ಹೆಸರು ಪ್ರಕಟವಾಗ್ತಾ ಇದ್ದಂತೆ ಅಸಮಾಧಾನ. ದಿಢೀರ್ ಸಭೆ ಕರೆದ ರೇಣುಕಾಚಾರ್ಯ ಅಂಡ್ ಟೀಮ್. ಮುಂದಿನ ನಡೆ ಬಗ್ಗೆ ಚರ್ಚಿಸಿ ತೀರ್ಮಾನ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಆಕಾಂಕ್ಷಿಗಳ ಅಸಮಾಧಾನ. ಬೇಸರ ಬಗೆಹರಿಸುವಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೆ ಹೈಕಮಾಂಡ್ ಸೂಚನೆ. ಡಿವಿಎಸ್ ಪ್ರತಾಪ್ ಸಿಂಹ ಜೊತೆ ಮಾತುಕತೆ. ಸಿಟಿ ರವಿ ಈಶ್ವರಪ್ಪ ಜೊತೆಗೂ ಚರ್ಚೆಗೆ ಸಿದ್ಧತೆ. 20 ಅಭ್ಯರ್ಥಿಗಳ ಘೋಷಣೆ. 5 ಕ್ಷೇತ್ರ ಇನ್ನೂ ಪೆಂಡಿಂಗ್. ಉತ್ತರ ಕನ್ನಡ, ಬೆಳಗಾವಿ, ರಾಯಚೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರಕ್ಕಿಲ್ಲ ಘೋಷಣೆ. 5 ಕ್ಷೇತ್ರ ಬಾಕಿ ಉಳಿಸಿಕೊಂಡಿದ್ದೇಕೆ ಬಿಜೆಪಿ? ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟು. ಟಿಕೆಟ್ ಪಡೆಯಲು 3 ಘಟಾನುಘಟಿಗಳ ನಡುವೆ ತೀವ್ರ ಪೈಪೋಟಿ. ಶೆಟ್ಟರ್, ಮುರುಗೇಶ್ ನಿರಾಣಿ, ರಮೇಶ್ ಕತ್ತಿ ನಡುವೆ ರೇಸ್. ಬಿಜೆಪಿ ಟಿಕೆಟ್ ವಂಚಿತರ ಮೇಲೆ ಡಿಕೆ ಶಿವಕುಮಾರ್ ಕಣ್ಣು. ಅಸಮಾಧಾನಿತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಚಿಂತನೆ. ತಟಸ್ಥರಾಗಿ ಉಳಿಯುವ ನಾಯಕರ ಬೆಂಬಲ ಪಡೆಯಲು ಲೆಕ್ಕಾಚಾರ. ಬೆಂಗಳೂರು ದಕ್ಷಿಣದಲ್ಲಿ ಕಡೆಗೂ ಸಿಕ್ರು ಕೈ ಹಿಡಿಯೋ ಲೀಡರ್. ಪುತ್ರಿಯನ್ನ ಕಣಕ್ಕಿಳಿಸೋಕೆ ಸಚಿವ ರಾಮಲಿಂಗಾರೆಡ್ಡಿ ಗ್ರೀನ್ ಸಿಗ್ನಲ್. ತೇಜಸ್ವಿ ಸೂರ್ಯಗೆ ಟಕ್ಕರ್ ಕೊಡಲಿದ್ದಾರೆ ಸೌಮ್ಯ ರೆಡ್ಡಿ. ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲು. ನಾಳೆ ಕಾರ್ಯಕರ್ತರ ಸಮ್ಮುಖದಲ್ಲಿ ಅಭ್ಯರ್ಥಿ ಘೋಷಿಸಲಿರುವ ಎಚ್ಡಿಕೆ. ಸಿಎಸ್ ಪುಟ್ಟರಾಜು ಹೆಸರು ಘೋಷಣೆ ಸಾಧ್ಯತೆ. ಬಿಜೆಪಿ ಬೆಂಬಲಿಸಿದ ಸುಮಲತಾ ರಾಜಕೀಯ ನಡೆ ಏನು? ಪಕ್ಷೇತರವಾಗಿ ಸ್ಪರ್ಧಿಸಿದ್ರು ಗೆಲುವು ಅಷ್ಟು ಸುಲಭವಿಲ್ಲ. ಕಾಂಗ್ರೆಸ್ನದ್ದ ಹೆಜ್ಜೆ ಹಾಕಿದ್ರೂ ಅವಕಾಶ ಸಿಗಲ್ಲ. ಅಡಕತ್ತರಿಯಲ್ಲಿ ಸಿಲುಕಿದ ಸಂಸದೆ. ಶಿವಮೊಗ್ಗದಲ್ಲಿ ಮತ್ತೆ ಮಾಜಿ ಸಿಎಂಗಳಿಬ್ಬರ ಕುಟುಂಬದ ನಡುವೆ ಫೈಟ್. ಬಂಗಾರಪ್ಪ ಫ್ಯಾಮಿಲಿ ವರ್ಸಸ್ ಬಿಎಸ್ವೈ ಫ್ಯಾಮಿಲಿ. ಇತಿಹಾಸ ಹೇಳಿದಂತೆ ಈ ಬಾರಿಯೂ ಮೇಲುಗೈ ಸಾಧಿಸುತ್ತಾ ಯಡಿಯೂರಪ್ಪ ಕುಟುಂಬ. ಬಿಜೆಪಿಗಿಂತಲೂ ಆಡಳಿತಾರೂಢ ಕಾಂಗ್ರೆಸ್ ಫುಲ್ ಆಕ್ಟಿವ್. ಅಭ್ಯರ್ಥಿಗಳ ಘೋಷಣೆ. ಪ್ರಚಾರದಲ್ಲಿ 1 ಹೆಜ್ಜೆ ಮುಂದು. ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಿರಂತರ ಪ್ರವಾಸ. ಗ್ಯಾರಂಟಿ ಸಮಾವೇಶ. ಕಾಂಗ್ರೆಸ್ಗೆ ತಲೆನೋವಾಗಿದೆ ಕೋಲಾರ ಕ್ಷೇತ್ರ. ಬಣ ರಾಜಕಾರಣದಿಂದಾಗಿ ಅಭ್ಯರ್ಥಿ ಫೈನಲ್ ಮಾಡಲಾಗದೆ ಗೊಂದಲ. ಕೆಎಚ್ ಮುನಿಯಪ್ಪ, ರಮೇಶ್ ಕುಮಾರ್ ನಡುವೆ ಒಳಜಾತಿ ಪಾಲಿಟಿಕ್ಸ್. ಆಂಧ್ರದಲ್ಲಿ ರಂಗೇರ್ತಾ ಇರುವ ವಿಧಾನಸಭೆ ಅಖಾಡ. ತೆಲುಗು ಸೂಪರ್ ಸ್ಟಾರ್ ಅಕ್ಕಿನೇನಿ ನಾಗಾರ್ಜುನ್ ವೈಎಸ್ಆರ್ಪಿಯಿಂದ ಸ್ಪರ್ಧೆ ಸಾಧ್ಯತೆ. ವಿಜಯವಾಡದಿಂದ ಕಣಕ್ಕಿಳಿಸೋಕೆ ಜಗನ್ ರೆಡ್ಡಿ ಕಸರತ್ತು. ಏಕಕಾಲಕ್ಕೆ ಸಂಸತ್, ವಿಧಾನಸಭೆ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೈ ಸೇರಲಿದೆ. 1 ದೇಶ 1 ಚುನಾವಣೆ ವರದಿ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿಯಿಂದ ಇವತ್ತು ಸಲ್ಲಿಕೆ. ಮಾರ್ಚ್ 15ರಿಂದ ಹಂತ ಹಂತವಾಗಿ ಕಾವೇರಿ ನೀರು ಕಡಿತ. ಏಪ್ರಿಲ್ 1ರಿಂದ 20% ಪೂರೈಕೆ ಕಟ್. ಜಲಕ್ಷಾಮವನ್ನು ಎದುರಿಸಲು ಜಲಮಂಡಳಿಯಿಂದ ಮಹತ್ವದ ನಿರ್ಧಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.